ಆರಂಗರವರು. ಒಂದು ಮಾತಿದೆ, ನೀರಿನಿಂದ ಸ್ನಾನ ಮಾಡಿದವನು ಕೇವಲ ಬಟ್ಟೆಯನ್ನು ಬದಲಿಸ್ತಾನಂತೆ, ಆದರೆ ಬೆವರಿನ ಸ್ನಾನ ಮಾಡುವನು ಇತಿಹಾಸವನ್ನೇ ಬದಲಿಸ್ತಾನಂತೆ. ಹಾಗೆ ಒಂದು ಮುಂದಿನ ಸಮಯವನ್ನು ಅವರಿಗೆ ನೀಡಬಯಸ್ತಿದ್ದೇನೆ. ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹೊನ್ನಾವರ ರೋಟರಿ ಕ್ಲಬ್ ಕಳೆದ 59 ವರ್ಷಗಳಿಂದ ಹೊನ್ನಾವರದ ತಾಲೂಕಿನಾದ್ಯಂತ ಹಲವಾರು ಸಮಾಜ ಸೇವಾ ಕಾರ್ಯಗಳ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯೂತ್ಗೆ ಬೇಕಾದಂಥ ಹಲವಾರು ಆಕ್ಟಿವಿಟೀಸ್ಗಳನ್ನು ಹೊನ್ನಾವರ ರೋಟರಿ ಕ್ಲಬ್ ಸಂಘಟಿಸ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಸ್ಲೋ ಸೈಕಲ್ ರೇಸ್, 8 ಕಿಲೋಮೀಟರ್ ಮ್ಯಾರಥಾನ್, ಸ್ಪೀಡ್ ಸೈಕಲ್ ರೇಸ್, ಸ್ಟೇಟ್ ಲೆವೆಲ್ ಚೆಸ್ ಟೂರ್ನಮೆಂಟ್ ಹಾಗೂ ರಾಷ್ಟ್ರ ಮಟ್ಟದ ಚೆಸ್ ಟೂರ್ನಮೆಂಟ್ ಇಂಥ ಹಲವಾರು ಟೂರ್ನಮೆಂಟ್ಗಳನ್ನು ಯಶಸ್ವಿಯಾಗಿ ಸಂಘಟಿಸಿಕೊಂಡು ಬಂದಿದೆ. ನಮ್ಮೆಲ್ಲ ಮೆಂಬರ್ಸ್ಗಳ ಸಹಕಾರದಿಂದ ಇವೆಲ್ಲವೂ ಸಾಧ್ಯವಾಗ್ತಾ ಬಂದಿದೆ. ಅದರ ಮುಂದುವರೆದ ಅಂಗವಾಗಿ ಇಂದು ನಾವೊಂದು ಈ ಒಂದು ರಿಪಬ್ಲಿಕ್ ಡೇ ಸೈಕಲ್ ರೇಸನ್ನು ಇಲ್ಲಿ ಆಯೋಜಿಸುತ್ತಿದ್ದೇವೆ. ಈ ಒಂದು ಸೈಕಲ್ ರೇಸಿಗೆ ನಮಗೆ ಪ್ರಾಯೋಜಕರಾಗಿ ಗಾಡ್ವಿನ್ ಸೈಕಲ್ ಅವರು ಈ ಒಂದು ಇದಕ್ಕೆ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೂರದ ಕಾರವಾರದಿಂದ ನಮ್ಮ ಅಸಿಸ್ಟೆಂಟ್ ಗವರ್ನರ್ ರೋಟೇನ್ ರಾಘವೇಂದ್ರ ಪ್ರಭು ಅವರು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಹೊನ್ನಾವರ ರೋಟರಿ ಕ್ಲಬ್ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಒಂದು ಸೈಕಲ್ ರೇಸಿನ ಪ್ರಾಯೋಜಕರಾದ ನಮ್ಮ ಗಾಡ್ವಿನ್ ಸೈಕಲ್ ಕಂಪನಿಯ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಇವತ್ತಿನ ಈ ಒಂದು ಸೈಕಲ್ ರೇಸಿನ ಈವೆಂಟ್ ಚೇರ್ಮನ್ ರೋಟೇನ್ ದೀಪಕ್ ವೇಪಿಸ್ ಅವರು ಈ ಕಳೆದ ಬಾರಿ ಅವರು ಈ ಒಂದು ಸೈಕಲ್ ರೇಸನ್ನು ಸಂಘಟಿಸಿದ ಅನುಭವದೊಂದಿಗೆ ಈ ಒಂದು ಸೈಕಲ್ ರೇಸನ್ನು ಆಯೋಜಿಸಿದ್ದಾರೆ. ಅವರಿಗೆ ನಾನು ಈ ಒಂದು ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೋಟರಿ ಸೆಕ್ರೆಟರಿ ನಮ್ಮ MM ಹೆಗಡೆ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಈ ಸಮಯದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಈ ಒಂದು ಸೈಕಲ್ ರೇಸ್ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅಂತ ಸ್ಪರ್ಧಾಳುಗಳು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಈ ಒಂದು ಸಮಯದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಈಗಾಗಲೇ ವೇಳೆಯಾಗಿದೆ. ಅದಕ್ಕೋಸ್ಕರ ಈ ಒಂದು ಇವೆಂಟಿಂದ ಸಂಘಟನೆಯಿಂದ ದೈಹಿಕವಾಗಿ ಈ ಸೈಕಲ್ ರೇಸನ್ನು ಆಯೋಜಿಸ್ತಾ ಇದ್ದೇವೆ. ಯಾಕಂದ್ರೆ ಈ ಸೈಕಲ್ ಹೊಡೆಯೋದ್ರಿಂದ ದೇಹಕ್ಕೆ ಒಂದು ಎಕ್ಸರ್ಸೈಸ್ ಆಗುತ್ತೆ ಹಾಗೂ ಸೈಕಲ್ ಹೊಡೆಯೋರು ಕಡಿಮೆ ಆಗಿದ್ದಾರೆ. ಈಗಂತೂ ಗೇರ್ ಸೈಕಲ್ ಬಂದಿದೆ. ಗೇರ್ ಸೈಕಲ್ 30, 28, 30 ಸಾವಿರವರೆಗೆ ಗೇರ್ ಸೈಕಲ್ ಸಿಗುತ್ತೆ. ಅದಕ್ಕೆ ಗೇರ್ ಸೈಕಲ್ ತಗೊಳ್ತಾ ಇದ್ದಾರೆ. ಆದರೆ ಈ ಒಂದು ಸೈಕಲ್ ಹೊಡೆಯೋದ್ರಿಂದ ದೇಹಕ್ಕೆ ಆರೋಗ್ಯವಂತವಾಗಿರುವ ಉದ್ದೇಶದಿಂದ ಈ ರೋಟರಿ ಕ್ಲಬ್ನವರು ನಾವು ಕಳೆದ 1 ವರ್ಷದಿಂದ ಈ ಒಂದು ಸೈಕಲ್ ರೇಸನ್ನು ಆಯೋಜಿಸ್ತಾ ಬಂದಿದ್ದೇವೆ. ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕ್ರೀಡೆಗೆ ನೀವು ಬಂದಿದ್ದೀರಿ, 20 ಜನ ಬಂದಿರಬಹುದು. ಮೋಸ್ಟ್ಲಿ ಕಳೆದ ವರ್ಷ 65 ಜನ ಇದ್ದಿದ್ರು. ಯಾಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿತ್ತು. ಈ ಸಲ ನಾವು ಹೊನ್ನಾವರ ಭಟ್ಕಳ ಕುಮಟಾ ತಾಲೂಕಿಗೆ ಮಾಡಿದ್ರಿಂದ ಪಾರ್ಟಿಸಿಪೇಟ್ಗಳು ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದ್ರೂ ನಿಮ್ಗೆ ನಾವು ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಒಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ದೇವಾಲಯಕ್ಕೆ ಹೋಗ ದೇವರೇ ನಮ್ಮ ಹತ್ತಿರ ಬರ್ತಾರೆ ಅಂತ ಹೇಳಿ, ಆ ದೇವರಂದ್ರೆ ಗಾಡ್, ನಮ್ಮ ಪಾಲಿಗೆ ಅವರು ಗಾಡ್ ಅಂದ್ರೆ ಗಾಡ್ ವಿನ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದರಿಂದ ಹೆಚ್ಚು ಎಲ್ಲ ಮಾತೆಲ್ಲ ಹೇಳ್ಬಿಟ್ಟಾರೆ ಇವರು. ನಮ್ಮ ದಿನೇಶ್ನವರು ಯಾರಿಗೂ ಬಿಡುವುದಿಲ್ಲ, ಅವರಿಗೆಲ್ಲರೂ ಹೇಳ್ಬಿಡ್ತಾರೆ. ಅವರಿಗೆ ಮಕ್ಕಳಿಗೆ ಹೇಳಲಿಕ್ಕೆ ಮಾತೇ ಇಡುವುದಿಲ್ಲ. ಇದೇ ರೀತಿ ಈಗ ನೀವು ಎಲ್ಲರೂ ಬಂದಿದ್ದೀರಿ, ಬಹಳ ಖುಷಿ ಆಯಿತು. ಎಲ್ಲರೂ ಇಲ್ಲಿ ನೀವು ಹೋದ ವರ್ಷ ಹಾಗೆ ಜನ ಜಾಸ್ತಿ ಆಗಲಿಲ್ಲ, ಆ ಮಾತು ಬಂತು. ಹಾಗಾಗಿ ಬರುವ ವರ್ಷ ಅಕಸ್ಮಾತ್ ನಮ್ಮ ರೋಟರಿ ಕ್ಲಬ್ನವರು ಇದೇ ಕಾರ್ಯಕ್ರಮ ಮುಂದೆ ತಕೊಂಡು ಹೋದರೆ ನಾವು ಮತ್ತೆ ಜನರಿಗೆ ಕರೆಯುವುದು ಟ್ರೈ ಮಾಡ್ತೇವೆ. ನಮ್ಮ ಗಾಡ್ವಿನ್ ಸೈಕಲ್ನವರು ನಮ್ಮ ರೋಟರಿ ಕ್ಲಬ್ ಅನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ. ಅವರ ಒಂದು ಹೃದಯವಂತಿಕೆ ಮಾತಿಗೆ ನಾವು ವಿಶೇಷ ಧನ್ಯವಾದವನ್ನು ಹೇಳ್ತೇನೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಸೊ ಇಲ್ಲೇ ಫಿನಿಶ್ ಆಗ್ತದೆ. ರೇಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಈ ಕಡೆ ಫಿನಿಶ್ ಆಗ್ತದೆ. ಇಲ್ಲೇ ಒಂದು ರಿಬ್ಬನ್ ಹಿಡ್ಕೊಂಡಿರ್ತಾರೆ, ಅದೇ ಫಿನಿಶಿಂಗ್. ಸೊ ಯಾರ್ಯಾರು ಪಾರ್ಟಿಸಿಪೇಷನ್ ಇಲ್ಲಿ ಬಂದಿದ್ರಲ್ಲ, ಲೆಫ್ಟ್ ಸೈಡ್ ರೋಡ್ ಮೇಲೆ ನಡೀತಿರೋದ್ರಿಂದ ಭಾಳ ಕೇರ್ಫುಲ್ ಆಗಿ ಹೋಗಬೇಕು. ವೆಹಿಕಲ್ಗಳನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸೇಫ್ಟಿನ ನೀವೇ ತಗೊಳ್ಬೇಕು.
ಲೆಫ್ಟ್ ಸೈಡಿಂದ ಕೇರ್ಫುಲ್ ಆಗಿ ಓವರ್ಟೇಕ್ ಮಾಡಬೇಕಾದ್ರೂ ವೆಹಿಕಲ್ಗಳನ್ನ ನೋಡಿ ಕೇರ್ಫುಲ್ ಆಗಿ. ಸೊ ಸೈಕ್ಲಿಂಗ್ ಓಡೋರು ಇವತ್ತೇ ನಿನ್ನೆ ಬಂದು ಕೂಡ ಸೈಕಲ್ ತಗೊಂಡು ಇವತ್ತು ಸೈಕಲ್ ರೇಸ್ ವಿನ್ ಆಗಲಿಕ್ಕೆ ವಿನ್ ಆಗೋ ಸ್ವಿಮ್ಮಿಂಗ್ ಮಾಡ್ತಾ ಇರಬೇಕು. ಸೊ ಬಹಳಷ್ಟು ಜನ ಬಂದಿದ್ದೀರಿ ಇಲ್ಲಿ ಸೈಕಲ್ ರೇಸ್ ಸೈಕಲ್ ಓಡಿಸೋರು, ರೇಸ್ ಬೇರೆ ಸೈಕಲ್ ಓಡಿಸೋದು ಬೇರೆ. ಅವರೇ ಸೆಕ್ರೆಟರಿ ಎಂ ಹೆಗ್ಡೇರ್ ಅವರೇ, ಈವೆಂಟ್ ಚೇರ್ಮನ್ ದೀಪಕ್ ಲುಪಿಸರ್ ಅವರೇ, ಹಾಗೂ ಇವತ್ತಿನ ಈ ಸ್ಪಾನ್ಸರ್ ಆದಂಥ ಗುಡ್ವಿಲ್ ಪ್ರೊಪ್ರೇಟರ್ ಅವರೇ, ಹಾಗೂ ನಿರ್ಣಾಯಕರೇ, ಹಾಗೂ ನನ್ನ ಮಿತ್ರ ಮತ್ತೊಬ್ಬ ಈಜ ಅಂತ ಸ್ಟಿಫನ್ ಅವರೇ, ಹಾಗೂ ನಮ್ಮ ಎಲ್ಲ ರೋಟರಿ 1 ಅವರ್ ಕ್ಲಬ್ಬಿನ ಸದಸ್ಯರೇ, ಹಾಗೂ ಎಲ್ಲ ನಡೆದಿದ್ದಂತಹ ಪಾರ್ಟಿಸಿಪೆಂಟ್ ಹಾಗೂ ಎಲ್ಲ ಜನರಿಗೆ ಈ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಈ ಒಂದು ಸೈಕಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ರೋಟರಿ ಕ್ಲಬ್ನವರು. ಅದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ರೋಟರಿ ಡಿಸ್ಟ್ರಿಕ್ಟ್ ಪರವಾಗಿ ಅವರಿಗೆ, ನಮ್ಮ ಕ್ಲಬ್ಬಿಗೆ ಹಾಗೂ ಎಲ್ಲರಿಗೂ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಈ ಮೆಂಬರ್ ಕಡಿಮೆ ಅನ್ನೋದ್ ಬಗ್ಗೆ ಯಾವುದೇ ರೀತಿಯಿಂದ ವಿಚಾರ ಮಾಡಬೇಡಿ. ಯಾಕಂತ ಹೇಳಿದ್ರೆ ಕಡಿಮೆ ಅನ್ನೋದಕ್ಕಿಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿದರ ಹಿಂದೆ ಎಷ್ಟು ಒಂದು ಶ್ರಮ ಇದೆ ಅಂತ ಆಯೋಜಿಸಿದವರಿಗೆ ಗೊತ್ತಿರ್ತದೆ. ಸೊ ಆದ ಕಾರಣಕ್ಕೆ ಇದು ಒಂದು ಜನ ಕಡಿಮೆ ಇರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಮತ್ತು ಆಯೋಜಕರು ಅವರು ಒಂದು ರೀತಿ ಒಂದು ಮೋಟಿವೇಶನ್ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಕಡಿಮೆ ಅನ್ನೋದು ಶಬ್ದ ಇಲ್ಲ. ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದರ ಸಲುವಾಗಿ ಮತ್ತೊಮ್ಮೆ ನಾನು ನಮ್ಮ ರೋಟರಿ ಕ್ಲಬ್ ಹೊನ್ನಾವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಸೊ ಮತ್ತೊಂದು ಹೇಳಿದ್ರೆ ಹೊನ್ನಾವರ್, ಕುಂಟ ಮತ್ತು ಭಟ್ಕಲ್ ಅವರಿಗೆಲ್ಲ ಒಂದು ಪಾರ್ಟಿಸಿಪೇಟ್ ಇಲ್ಲಿ ಬಂದಿದ್ದಾರೆ. ಸೊ ಈ ಕಾರ್ಯಕ್ರಮ ಬೈಸಿಕಲ್ ಎಲ್ಲರಿಗೂ ಗೊತ್ತಿದ್ದಾಗೆ ಈಗಿನ ಒಂದು ಕಾಲಮಾನದಲ್ಲಿ ನಮ್ಮ ಸಂಪತ್ತು ಅಂತ ಹೇಳಿದ್ರೆ ಹಣ, ಜಾಗ ಎಲ್ಲ ಹೋಯ್ತು. ಈಗ ಹಣ, ಸಂಪತ್ತು, ಜಾಗ ಎಲ್ಲ ಇದೆ, ನಮ್ಮ ಸಂಪತ್ತು ಅಲ್ಲ. ಆದ ಕಾರಣಕ್ಕೆ ಈ ರೋಟರಿ ಕ್ಲಬ್ನ ಹೊನ್ನಾವರ ವತಿಯಿಂದ ಏನು ಒಂದು ದೈಹಿಕ ಒಂದು ಚಟುವಟಿಕೆ ಪ್ರೋತ್ಸಾಹಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದಕ್ಕಾಗಿ ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಒಂದು ಹೆಸರು ಕೊಡ್ಲಿಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಕಾರವಾರದ ರೊಟೇರಿಯನ್, ಅದರಲ್ಲೂ ನಮ್ಮ ಎಜಿ ಶ್ರೀ ರಾಘವೇಂದ್ರ ಪ್ರಭು ಅವರು ಬಂದಿದ್ದಾರೆ. ಸಕಾಲಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ನಮ್ಮ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಾವು ಮುಖ್ಯವಾಗಿ ಅಭಿನಂದನೆ ಸಲ್ಲಿಸುವುದು ಗೋಡ್ವಿನ್ ಮಾಲೀಕರಿಗೆ. ಅವರು ಈ ಒಂದು 15 ದಿವಸದಿಂದ ಈ ಒಂದು ಸೈಕಲ್ ರೇಸ್ ಸಲುವಾಗಿ ನಮ್ಮೊಟ್ಟಿಗಿದ್ದು ಅವರ ತುಂಬ ಪರಿಶ್ರಮವನ್ನು ಹಾಕಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸ್ಪಾನ್ಸರ್ಡ್ ಮಾಡಿದ್ದಾರೆ. ಹಾಗಾಗಿ ಗೋಡ್ವಿನ್ ಮಾಲೀಕರಾದಂತಹ ಮೊಹಮ್ಮದ್ ಅಖಿಲ್ ಖಾಜಿ ಅವರಿಗೆ ಹಾಗೂ ಅವರ ಸುಪುತ್ರ ಇಬ್ರಾಹಿಂ ಅವರಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಾದರೆ ಅದಕ್ಕೆ ಇವೆಂಟ್ ಚೇರ್ಮನ್ ಇರಬೇಕಾಗುತ್ತೆ. ಅದಕ್ಕೆ ಅನುಭವಿ ನಮ್ಮ ರೊಟೇರಿಯನ್ ದೀಪಕ್ ಲೋಪಿಸ್ ಅವರು ಇವತ್ತು ಇವೆಂಟ್ ಚೇರ್ಮನ್ ಆಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕರು ಬೇಕೇ ಬೇಕು. ಶ್ರೀಯುತ ಆರ್ ಕೆ ಮೇಸ್ತ ಅವರು ಫಿಸಿಕಲ್ ಡೈರೆಕ್ಟರ್ STM ಕಾಲೇಜ್ ಹೊನ್ನಾವರ ಇವತ್ತು ಜಡ್ಜ್ ಆಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನೀವು ಇವತ್ತು ಸ್ಪರ್ಧಾಳುಗಳು, ಇವತ್ತು ನೀವು ಈ ಸಕಾಲದಲ್ಲಿ ಬಂದು ನಮ್ಮ ಸ್ಪರ್ಧೆಗೆ ರೆಡಿಯಾಗಿದ್ದೀರಾ. ನಿಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಎಲ್ಲ ರೋಟೇರಿಯನ್ಗಳಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ, ಯಾಕಂದ್ರೆ ನಾವು ಕೇಳಿಕೊಟ್ಟಾಗ ಏನೂ ತೊಂದರೆ ಇಲ್ಲದೆ ನಮಗೆ ಜಾಗವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ಇದು ಒಂದೆರಡು ಜನರಿಂದ ಆಗುವ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ಪೊಲೀಸರು ಇರ್ಬೋದು, ರೋಟರಿ ಹಾಸ್ಪಿಟಲ್ ಇರ್ಬೋದು, ಆಂಬುಲೆನ್ಸ್ ಇರ್ಬೋದು, ಮತ್ತೆ ಹಲವು 10 ಅರೇಂಜ್ಮೆಂಟ್ಗಳು ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಹಕರಿಸಿದ ಎಲ್ಲರನ್ನ ನಾವು ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪತ್ರಿಕಾ ವರದಿಗಾರರು ಬಂದಿದ್ದಾರೆ, ಮೀಡಿಯಾದವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ಅತ್ಯಂತ ಆಭಾರವನ್ನು ಸಲ್ಲಿಸುತ್ತದೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಮತ್ತು ಮಕ್ಕಳ ತಾಲೂಕು ಮಟ್ಟದ ಸೈಕಲ್ ಕಾರ್ಯಕ್ರಮ ಈಗಾಗಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಸ್ಪರ್ಧಾಳುಗಳು ತಂಡಗಳು ಆಗಮಿಸುತ್ತಿದ್ದಾರೆ. ತಾವು ಆದಷ್ಟು ಮನೆಯಲ್ಲಿ ನಿಂತು ರೋಟರಿ ಕ್ಲಬ್ ಹೊನ್ನಾವರ ಇವರ ನೇತೃತ್ವದಲ್ಲಿ ಹಾಗೂ ಬರ್ಲಿನ್ ಸೈಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈಗಾಗಲೇ ತಂಡಗಳು ಆಗಮಿಸುತ್ತಿದ್ದಾರೆ. ತಾವು ಆದಷ್ಟು ಮನೆಯಲ್ಲಿ ನಿಂತು ಸಹಕರಿಸಿ, ಇತರೆ ವಾಹನಗಳಿಗೆ ಯಾವುದೇ ತರಹದ ಅಡೆತಡೆ ನೀಡಲು ಸಹಕರಿಸಿ, ತಮ್ಮ ತಮ್ಮ ವಾಹನಗಳನ್ನು ಆದಷ್ಟು ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿ ನಮ್ಮೊಂದಿಗೆ ಸಹಕರಿಸಿ. ಹಾಗೂ ಬರ್ಲಿನ್ ಸೈಕಲ್
ಆಚರಿಸಿ ಇದೀಗಾಗಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಸ್ಪರ್ಧಾಳುಗಳು ತಮ್ಮ ಎದುರು ಆಗಮಿಸುತ್ತಿದ್ದಾರೆ. ಸೈಕಲ್ ರೇಸ್ ಸ್ಪರ್ಧಾ ಕಾರ್ಯಕ್ರಮದ ಪ್ರೇಕ್ಷಕ ಬಂಧುಗಳೇ, ಸೈಕಲ್ ರೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಸ್ಪರ್ಧಾಳುಗಳು ಇದೀಗಾಗಲೇ ತಮ್ಮ ಎದುರು ಆಗಮಿಸುತ್ತಿದ್ದಾರೆ. ರೋಟರಿ ಕ್ಲಬ್ ಹೊನ್ನಾವರ ಇವರ ನೇತೃತ್ವದಲ್ಲಿ ಹಾಗೂ ರೋಟರಿ ಸೈಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ರಿಪಬ್ಲಿಕ್ ಡೇ ಸೈಕಲ್ ರೇಸ್ ಕಂಡಿರುವಂತಹ ಶ್ರೇಷ್ಠ ತರುಣರಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗುತ್ತೆ. ಯಾಕಂದ್ರೆ ಈಗಿನ ಕಾಲ 68 ಅಂತ ಹೇಳಿದ್ರೆ ನಾವು ಕೋಲನ್ನು ಹಿಡಿದುಕೊಂಡು ನಡೆಯುವಂತಹ ಸಮಯ ಕೆಲವರದ್ದು ಹೆಚ್ಚಿನಾಗಿ. ಆದರೆ ನಮ್ಮ ರೋಟರಿಯಲ್ಲಿರುವಂತಹ ತರುಣರಂತೆ ಅವರು ಸಹ ಕಂಗೊಳಿಸುತ್ತಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಮೊಹಮ್ಮದ್ ಜಾವೇದ್ ಅವರ ಒಂದು ಸಾಧನೆಯ ಕುರಿತು ಒಂದು ಕಿರುನೋಟ ನಿಮ್ಮ ಮುಂದೆ ಇಡಬಯಸುತ್ತಿದ್ದೇನೆ. Epitomize the essence of the dedication and inspiration in the realm of athletes, having a triumphed over the formidable Ironman challenge, demonstrating extraordinary Indian strength and unwavering determination with a unwavering zeal of surpassing boundaries. Javed Ironman of Odyssey serves as a testament to the perseverance and the resilience. ಸುರೇಖಾ ಸಾರಂಗ್ ಸರ್ ಅವರು, ಇವೆಂಟ್ ಚೇರ್ಮನ್ ಅಂತ ದೀಪಕ್ ಲೋಪಿಸ್ ಅವರು, ಕಾರ್ಯದರ್ಶಿಗಳಂತ MM ಸರ್ ಅವರು, ಸುಲಭದ ಮಾತಲ್ಲ. ಇಂಥ ಒಂದು ಶಕೆಯಲ್ಲಿ ಇಂಥ ಒಂದು ಛಲ ಒಂದು ಮನಸ್ಸಿನಿದೆ ಎಂತ ಸಾಧ್ಯ ಅಂತ ಇಲ್ಲಿಯ ಎಲ್ಲ ಸ್ಪರ್ಧಾಳು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಇನ್ನೊಮ್ಮೆ ಅಭಿನಂದಿಸ್ತಾ ಮೊಹಮ್ಮದ್ ಅಕೀಲ್ ಖಾಜಿ ಅವರನ್ನು ಸಹ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಸೇರ್ಪಡೆ ಆಗಿದೆ ಅಂತ ಹೆಮ್ಮೆ ಅನಿಸುತ್ತೆ. ಅಂತಹ ಸಮರ್ಥ ಅಧ್ಯಕ್ಷರಾದಂತಹ ರೋಟರಿಯನ್ ಸೂರ್ಯಕಾಂತ್ ಸಾರಂಗರವರು ತಮ್ಮೆಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಇವತ್ತು ಸುದಿನ ಅಂತ ಹೇಳ್ಬಹುದು. ಈ ಒಂದು 40 ಕಿಲೋಮೀಟರ್ ಸೈಕಲ್ ರೇಸ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ನಿಮ್ಮೆಲ್ಲರ ಸಹಕಾರದಿಂದ. ಅದಕ್ಕಾಗಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಗಾಡ್ವಿನ್ ಸೈಕಲ್ ರೇಸ್ ಇದರ ಒಂದು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವ ಶ್ರೀ ಸಿದ್ದರಾಮೇಶ್ವರ್ ಸರ್ CPI ಹೊನ್ನಾವರ ಇವರಿಗೆ ರೋಟರಿ ಕ್ಲಬ್ ಪರವಾಗಿ ಹಾಗೂ ಹೊನ್ನಾವರದ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರುವ ಟೌನ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿರುವ ಶ್ರೀಯುತ ನಾಗರಾಜ್ ಭಟ್ ಸರ್ ಅವರನ್ನ ಹೊನ್ನಾವರ ರೋಟರಿ ಕ್ಲಬ್ ಪರವಾಗಿ ಹಾಗೂ ಸಮಸ್ತ ಹೊನ್ನಾವರದ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಮಾರಂಭಕ್ಕೆ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ರೋಟರಿಯನ್ ರಾಘವೇಂದ್ರ ಪ್ರಭು ಅವರು ದೂರದ ಕಾರವಾರದಿಂದ ಆಗಮಿಸಿದ್ದಾರೆ. ಅವರಿಗೂ ಸಹ ರೋಟರಿ ಕ್ಲಬ್ ಹೊನ್ನಾವರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಾಡ್ವಿನ್ ಸೈಕಲ್ಸ್ ಇದರ ಮಾಲೀಕರಾದ ಮೊಹಮ್ಮದ್ ಅಕೀಲ್ ಖಾಜಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರ ಒಂದು ಉಪಸ್ಥಿತಿಗೆ ಗೌರವಿಸುತ್ತಾ ಅವರನ್ನು ರೋಟರಿ ಕ್ಲಬ್ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಇವೆಂಟ್ ಚೇರ್ಮನ್, ಈ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಘಟಿಸಲು ಅದರ ಹಿಂದೆ ಒಬ್ಬ ಯಶಸ್ವಿ ಇವೆಂಟ್ ಚೇರ್ಮನ್ ಇರ್ತಾನೆ. ಅಂತ ಇವೆಂಟ್ ಚೇರ್ಮನ್ ರೋಟರಿಯನ್ ದೀಪಕ್ ಲೋಪಿಸ್ ಅವರು ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೊನ್ನಾವರ ರೋಟರಿ ಕ್ಲಬ್ಬಿನ ಸೆಕ್ರೆಟರಿ ರೋಟರಿಯನ್ MM ಹೆಗಡೆ ಸರ್ ಅವರು ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರೂ ಅತ್ಯಂತ ಚೆನ್ನಾಗಿ ಒಂದು ಸೈಕಲ್ ರೇಸ್ ಅನ್ನು ನಡೆಸಿಕೊಟ್ರು. ಅವರ ಒಂದು ಉಪಸ್ಥಿತಿಗೆ ನಾನು ಗೌರವಿಸ್ತಾ ಅವರೆಲ್ಲರೂ ನಾನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಅವರನ್ನ ಸ್ವಾಗತಿಸುತ್ತಿದ್ದೇನೆ. ಇನ್ನೊಬ್ಬರ ಸ್ಪೆಷಲ್ ಅತಿಥಿ ನಮ್ಮ ಇಬ್ರಾಹಿಂ ಅವರು, ಗಾಡ್ವಿನ್ ಸೈಕಲ್ ಮಾಲೀಕರು, ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ Rotary and thanks for Godwin Cycle Honnavar, and it was very great organized and big supporting for the people from ರೋಟರಿ ಕ್ಲಬ್ನವರು ಹಮ್ಮಿಕೊಂಡಂತಹ ಈ ಸೈಕಲ್ ರೇಸ್ ಹೊನ್ನಾವರ ಟು ಕುಮಟಾ, ಕುಮಟಾ ಟು ಹೊನ್ನಾವರ, ಇದನ್ನು ನನಗೆ ನಿನ್ನೆ ಹೇಳಿದರು. ತುಂಬ ಖುಷಿ ಆಯಿತು. ಆದರೆ ನನಗೆ ಬೆಳಿಗ್ಗೆ ಇನಾಗ್ರೇಷನ್ ಫಂಕ್ಷನ್ಗೆ ಬರಲಿಕ್ಕೆ ಆಗಲಿಲ್ಲ. ಅಂದರೆ ತಾಲೂಕು ಕಚೇರಿಯಲ್ಲಿ ಮತ್ತು ಇದರಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಇದ್ದದ್ರಿಂದ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಆಮೇಲೆ ಬಂದು ಇದು ನಿಮ್ಮ ಪ್ರಶಸ್ತಿ ಕೊಡುವ ಸಮಾರಂಭದಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಹೇಳಿದ್ದೇನೆ. ಅದೇ ರೀತಿ ನಾನು ಕೂಡಲೇ ಫೋನ್ ಮಾಡಿದರು. ನಾನು ಕೂಡಲೇ ಹೊರಟು ಬಂದೆ. ಇದನ್ನ ರೋಟರಿ ಅವರು ಒಂದು ತುಂಬ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ನನಗೆ ಮೊನ್ನೆ ಹೇಳಿದರು, ಸರ್ ಬಂದಿದ್ದರು, ಈ ಥರ ಮಾಡ್ತಾಯಿದ್ದೀವಿ ಅಂತ. ನನಗೆ ಬಿಡುವಾಗಿದ್ದರೆ ಅಥವಾ ನನ್ನ ಸೈಕಲ್ ಇದ್ದರೆ ನಾನು
ಖಂಡಿತವಾಗಿ ಭಾಗವಹಿಸ್ತಿದ್ದೆ, ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಸೈಕ್ಲಿಸ್ಟ್, ಸಾಮಾನ್ಯ ವೀಕ್ಲಿ ಒನ್ಸ್ ಅಥವಾ ಒಂದು ಮಂತ್ಗೆ 2 ಸಲ ಆದರೂ ಸಂಡೇ ಆ ದಿನಗಳಲ್ಲಿ ಓಡಿಸ್ತಾ ಇರ್ತೀವಿ. ನಾನು ಒಳ್ಳೆ ಸೈಕಲ್ ಫ್ರೆಂಡ್ಸ್ ಅದೆಲ್ಲ ಇದ್ರ ಹಿಂದೆ ಯಾರು ಫ್ರೆಂಡ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೈಕಲ್ ಪ್ರಯಾಣ. ಭಾಳ ದೇಹದ ಎಲ್ಲ ಭಾಗಗಳಿಗೂ ಇವರು ಹೇಳಿದಾಗೆ ವ್ಯಾಯಾಮ ಕೊಡುತ್ತೆ. ಹಾರ್ಟ್ ರೇಟನ್ನು ಭಾಳ ಉತ್ತಮವಾಗಿ ರೈಸ್ ಮಾಡಿ ಮತ್ತು ಲೋ ಮಾಡ್ಕೊಳೋದಕ್ಕೆ, ಹೃದಯಕ್ಕೆ ಒಳ್ಳೆಯ ವ್ಯಾಯಾಮ ಮಾಡೋವಂಥದ್ದು ಸೈಕಲ್. ಹೇಳ್ತಾ ಇರ್ತಾರೆ ಸೈಕಲ್ ಯಾರು ಉಪಯೋಗಿಸ್ತಾನೋ ಅವನು ದೇಶದ ಆರ್ಥಿಕತೆಗೆ ಏನು ಕೊಡುಗೆ ಕೊಡೋದಿಲ್ಲ ಅಂತ. ಯಾಕೆಂದರೆ ಈಗ ನಾವು ಪೆಟ್ರೋಲ್ ತೊಗೊಳ್ತೀವಿ, ಪೆಟ್ರೋಲ್ ಉಪಯೋಗಿಸ್ತೀವಿ, ಅದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಬೈಕ್ ತೊಗೊಳ್ತೀವಿ, ಬೈಕಿನ ಟ್ಯಾಕ್ಸ್. ಸೈಕ್ಲಿಸ್ಟ್ ಏನು ಯಾವುದನ್ನು ಖರ್ಚು ಮಾಡೋದಿಲ್ಲ, ಭಾಳ ಮಿತವ್ಯಯ ಆಗಿರ್ತಾನೆ. ಭಾಳಷ್ಟು ಜನ ನಾನು ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಸನ ಆಕಾಶವಾಣಿ ಮುಖ್ಯಸ್ಥರಿದ್ದಾರೆ ವಿಜಯ್ ಅಂಗಡಿ ಅಂತ. ಅವರು ಈಗಲೂ ಅವರು ಭಾಳ ಸೀನಿಯರ್ ಆಫೀಸರ್, ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರು. ಅವ್ರು ಈಗಲೂ ಸಹ ಸೈಕಲನ್ನು ಉಪಯೋಗಿಸ್ತಾರೆ. ಟೌನಲ್ಲೆಲ್ಲ ಓಡಾಡೋದಕ್ಕೆ ಸೈಕಲ್ ಉಪಯೋಗಿಸ್ತಾರೆ. ಇದರಿಂದ ಮಾಲಿನ್ಯನೂ ಕಡಿಮೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಕೆಲಸಗಳಿಗೆ ಎಲ್ಲರೂ 4 ವೀಲರ್ ತೊಗೊಂಡು ಹೋಗೋದು, ಅದು ಟ್ರಾಫಿಕ್ ಸಮಸ್ಯೆ ಆಗೋದು, ಅಂಥದಕ್ಕೆ ಹೋಲಿಸಿದಾಗ ಸೈಕಲ್ ಉಪಯೋಗ ತುಂಬ ಒಳ್ಳೆಯದು. ಮತ್ತು ಎಲ್ಲಿ ಬೇಕಾದ್ರೂ ಕ್ರಮಿಸಿರ್ಬೋದು ಅಂತ ಯಾರು ಅದು ಗೆಸ್ಟ್ ಮಾಡಿರ್ಬೋದಾ? ಯಾಕೆ ಎಲ್ಲರಿಗೂ ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾನೆ, ಎಲ್ಲರೂ ಒಂದ್ಸಲ ಚಪ್ಪಾಳೆ ತಟ್ಟಿ ಅಭಿನಂದಿಸಿ ರೋಟರಿ ಕ್ಲಬ್ ಆಫ್ ಫನ್ನ ಅವರಿಗೆ. ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಕಾರ್ಯಕ್ರಮ. ನಾನು ಬೆಳಿಗ್ಗೆನೇ ಹೇಳಿದಂತೆ ಮನುಷ್ಯ ಈಗ ನಮ್ಮ ಮಾನವನ ಸಂಪತ್ತು ಅಂತ ಹೇಳಿದ್ರೆ ನೆಲ ಇಲ್ಲ, ನೆಲ ಬಂಗಾರ ಜಾಗ ಏನಿಲ್ಲ. ಈಗ ಮನುಷ್ಯನ ಸಂಪತ್ತು ಅಂತ ಹೇಳಿದ್ರೆ ಆರೋಗ್ಯ. ಮುತ್ತು ಕೊಟ್ಟು ನಮ್ಮ ಇವತ್ತೇನು ಒಂದು ಸೈಕಲ್ ಇದನ್ನು ಮಾಡಿದ್ರಲ್ಲ, ಹೊನ್ನಾವರ್ ರೋಟರಿ ಕ್ಲಬ್ಬಿನ ನಡೆ ಆರೋಗ್ಯದ ಕಡೆ. ಯಾಕಂತ ಹೇಳಿದ್ರೆ ನಮ್ಮ ಚಿತ್ತ ಆರೋಗ್ಯದತ್ತ ಅವರು ಈಗ ನಮ್ಮ ಎಲ್ಲರಿಗೂ ಒಂದು ಪ್ರೇರೇಪಿಸಿದ್ದಾರೆ ಸರ್. ಈಗ ಸಿಕ್ತಾ ಸರ್ ಹೇಳಿದಂಗೆ ಈಗ ಸೈಕ್ಲಿಂಗ್, ಎಲ್ಲರೂ ಸೈಕ್ಲಿಂಗ್ ಇಂದಾನೆ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಇದು ಒಂದು ರೀತಿ ಪ್ರೇರಣೆ, ನಮ್ಮ ರೋಟರಿ ಕ್ಲಬ್ ಇದ್ದ ಪ್ರೇರಣೆ. ಮತ್ತು ರೋಟರಿ ಕ್ಲಬ್ ಅಂತ ಹೇಳಿದ್ರೆ ನಾವು ಯಾವುದೇ ಕಾರ್ಯಕ್ರಮ ಈ ರೀತಿ ಹೊರಗಡೆ ಮಾಡೋದಿದ್ರೆ ನಮಗೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇವರಾಗಲಿ ಅವ್ರ ಸಪೋರ್ಟ್ ಬೇಕು. ಸೊ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ತಮ್ಮ ಸಹಕಾರ ನಮ್ಮ ಕ್ಲಬ್ಬಿಗೆ ಇರಲಿ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 23 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲರೂ ಅದರಲ್ಲಿ ಗೆಲುವಿನ ರೂವಾರಿಗಳು. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿದ್ದೀರಿ. ನೀವು ನಿಮ್ಮ ಅಷ್ಟು ಸೈಕ್ಲಿಂಗ್ ಮಾಡಿ ನಿಮ್ಮ ಏನು ಆರೋಗ್ಯದ ಕಡೆ ನೀವೊಂದು ಪ್ರೇರಣೆ ಆಗಿದ್ದೀರಿ ನಮಗೆಲ್ಲ. ಸೊ ಅದೇ ರೀತಿ ಆದರೂ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಂದಿದ್ದಾರೆ. ಅದರಲ್ಲಿ ಹೇಳಿದಂಗೆ 69 ವರ್ಷ ಅಂತ ಹೇಳಿದ್ರೆ ನಮಗೂ ಯೋಚನೆ ಮಾಡುವಂಥದ್ದು. ರಿಯಲಿ ಹೆಡ್ಸ್ ಆಫ್ ದ ಫಸ್ಟ್ ಪ್ರೈಸ್ ವಿನ್ನರ್. ಯಾಕಂದ್ರೆ ನಾನು ನೋಡ್ತಾ ಬಂದಿದ್ದೆ 5 ಕಿಲೋಮೀಟರ್ ತನಕ ಅವರು ಹಿಂದಿದ್ರು. ಬಟ್ ಆಮೇಲೆ ನೋಡಿದ್ರೆ ಅವ್ರಿಗೆ ಅಂದ್ರೆ ಅದು ನ್ಯಾಕ್ ಗೊತ್ತಿದೆ, ಅವರು ಸೈಕ್ಲಿಂಗ್ ಅಲ್ಲಿ ಯಾವ ರೀತಿ ಹೋಗಬೇಕು. ಅಂದ್ರೆ ಎಷ್ಟು 40 ಕಿಲೋಮೀಟರ್ ಇದ್ದಾಗೆಲ್ಲ ಅವ್ರದ್ದೇ ಒಂದು ಗೇಮ್ ಪ್ಲಾನ್ ಇದೆ. ಅವ್ರು ಅದ್ರ ಪ್ರಕಾರ ಅವರು ಸಕ್ಸಸ್ಫುಲಿ ಮಾಡಿ ಅವ್ರು ವಿನ್ ಆಗಿದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲರಿಗೂ ಕಾಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಲ್ತಿಗೂ ಬಹಳ ಒಳ್ಳೆಯದು. ಮತ್ತೆ ಏನಂದರೆ ಈಗ ಅವರು ಹೇಳಿದರು ಏನಿಲ್ಲ ಅದನ್ನು ಆಯ್ತವಾರ ದಿವಸ ಸಂಡೇ ಈ ಟೈಮಿಗೂ ಸೈಕಲ್ ನೀವು ಹೊಡಿಬಹುದು. ಹೆಲ್ತ್ ಇದ್ದರೆ ನೀವು ಎಲ್ಲೂ ಹೋಗ್ಬಹುದು, ಏನೋ ಮಾಡಬಹುದು, ಎಲ್ಲ ಮಾಡಬಹುದು. ಅದರ ಸಲುವಾಗಿ ನಾವು ನಮ್ಮ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ಬೈಕ್